ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಟು ಸ್ಮಾರ್ಟ್ KPSC ಯೂಟ್ಯೂಬ್ ಚಾನಲ್. ಎಲ್ರಿಗೂ ಬಸವ ಜಯಂತಿಯ ಹಾರ್ದಿಕ ಶುಭಾಶಯಗಳು. ನಿಮಗೆ ಒಂದು ಪ್ರಶ್ನೆಯನ್ನು ಕೇಳ್ತೀನಿ, ಅದನ್ನು ಕಮೆಂಟಲ್ಲಿ ಉತ್ತರವನ್ನು ನೀಡಬೇಕು. ಬಸವಣ್ಣನವರು ಯಾವ ರಾಜಮನೆತನದಲ್ಲಿ ಮಂತ್ರಿಯಾಗಿ ಸೇವೆ ಸಲ್ಲಿಸಿದ್ದರು? ರಾಷ್ಟ್ರಕೂಟರ ಮನೆತನನ ಅಥವಾ ಕಲ್ಯಾಣಿ ಚಾಲುಕ್ಯರ ಅಥವಾ ಬಾದಾಮಿ ಚಾಲುಕ್ಯರ? ಇಲ್ಲಿ ನೀವು ಈ ಉತ್ತರವನ್ನು ಕಮೆಂಟ್ ಮೂಲಕ ತಿಳಿಸಿ. ಜಗಜ್ಯೋತಿ ಬಸವೇಶ್ವರರು ಕಾಯಕವೇ ಕೈಲಾಸ ಅನ್ನುವಂತಹ ಒಂದು ಬೋಧನೆಯನ್ನು ನೀಡಿದವರು. ಕರ್ನಾಟಕದ ಸಾಂಸ್ಕೃತಿಕ ನಾಯಕ, ಕರ್ನಾಟಕದ ಮಾರ್ಟಿನ್ ಲೂಥರ್, ಹೀಗೆ ಹಲವಾರು ಹೆಸರಿನಿಂದ ಕರೆಯಲ್ಪಟ್ಟಿರುವಂತಹ ಬಸವೇಶ್ವರರ ಬಗ್ಗೆ ಇವತ್ತು ನಾವು ಸಂಕ್ಷಿಪ್ತ ಮಾಹಿತಿಯನ್ನು ತಿಳಿದುಕೊಳ್ಳೋಣ. ಬಸವೇಶ್ವರರು ಮೃದುವಾದ ಉಪದೇಶ, ಕಟುವಾದ ವಿಡಂಬನೆ ಅಂದರೆ ಟೀಕೆ, ಉಗ್ರವಾದ ಎಚ್ಚರಿಕೆ, ಈ ಮೂರೂ ಪ್ರಕಾರಗಳಲ್ಲಿ ಉಪದೇಶವನ್ನು ಮಾಡಿದವರು ಯಾರು ಅಂದರೆ ಬಸವಣ್ಣನವರು. ಶಿವನಲ್ಲಿ ಅನನ್ಯ ಭಕ್ತಿಯಿಂದ ಶರಣು ಹೋಗುವುದೊಂದೇ ಮುಕ್ತಿಗೆ ಮಾರ್ಗ ಎಂದು ಬೋಧಿಸಿದವರು ಬಸವಣ್ಣನವರು. ಕಾಯಕವೇ ಕೈಲಾಸ ಎಂದು ಇಡೀ ಜಗತ್ತಿಗೆ ಸಾರಿದವರು. ಅನುಭವ ಮಂಟಪವನ್ನು 1162ರಲ್ಲಿ ಸ್ಥಾಪಿಸಿದರು. ತಿಳಿಗನ್ನಡದಲ್ಲಿ ವಚನಗಳನ್ನು ರಚಿಸಿ ಜನರ ಮನಸ್ಸಿಗೆ ನಾಟುವಂತೆ ಮಾಡಿದವರು ಯಾರು ಅಂದರೆ ಬಸವಣ್ಣನವರು. ಹೀಗೆ ಬಸವಣ್ಣನವರು ಎಲ್ಲಿ ಜನಿಸ್ತಾರೆ, ಅವರ ತಂದೆ ತಾಯಿ ಹೆಸರೇನು, ಪ್ರತಿಯೊಂದನ್ನು ನೋಡೋಣ. ಬಸವಣ್ಣನವರು ಜನಿಸಿದ್ದು ವಿಜಯಪುರ ಜಿಲ್ಲೆಯ ಬಸವನ ಬಾಗೇವಾಡಿ, ಬಿಜಾಪುರ ಅಂತ ಕರಿತೀವಲ್ಲ, ಈ ಬಿಜಾಪುರ ಜಿಲ್ಲೆಯ ಬಸವನ ಬಾಗೇವಾಡಿಯಲ್ಲಿ ಇವರು ಜನಿಸ್ತಾರೆ. ಇವರ ತಂದೆ ಹೆಸರು ಬಂದ್ಬಿಟ್ಟು ಮಾದರಸ, ತಾಯಿ ಮಾದಲಾಂಬಿಕೆ ಅವರ ಪುತ್ರರಾಗಿ ಜನಿಸ್ತಾರೆ. ಬಸವಣ್ಣನವರು ಎಷ್ಟನೇ ಶತಮಾನದವರು ಅಂತಂದರೆ 12ನೇ ಶತಮಾನದವರು. ಒಬ್ಬ ಕನ್ನಡದ ತತ್ವಜ್ಞಾನಿಯಾಗಿದ್ದಾರೆ. ಬಸವಣ್ಣನವರು ಯಾವ ಮನೆತನದಲ್ಲಿ ಬರ್ತಾರೆ ಅಂದರೆ ಕಲಚೂರಿ ಅರಸನ ಬಿಚ್ಚಳನ ಆಸ್ಥಾನದಲ್ಲಿ ಮಂತ್ರಿಯಾಗಿದ್ದರು ಮತ್ತು ಸಾಮಾಜಿಕ ಸುಧಾರಕರು ಕೂಡ ಆಗಿದ್ದರು ಮತ್ತು ಶಿವಕೇಂದ್ರಿತವಾದಂತಹ ಭಕ್ತಿ ಚಳುವಳಿಯಲ್ಲಿ ಕನ್ನಡದ ಕವಿಯಾಗಿದ್ದವರು ಯಾರು ಅಂತಂದರೆ ಶ್ರೀ ಬಸವಣ್ಣನವರು. ಬಸವಣ್ಣನವರು ವಚನಗಳ ಮೂಲಕ ಸಾಮಾಜಿಕ ಅರಿವನ್ನು ಹರಡ್ತಾರೆ. ಬಸವಣ್ಣನವರು ಲಿಂಗ ತಾರತಮ್ಯ, ಸಾಮಾಜಿಕ ತಾರತಮ್ಯ, ಮೂಢನಂಬಿಕೆಗಳನ್ನು ನಿರಾಕರಿಸಿದರು. ಇಷ್ಟಲಿಂಗಹಾರವನ್ನು ಕೂಡ ಇವರೇ ಪರಿಚಯಿಸ್ತಾರೆ. ಮತ್ತು ಬಸವಣ್ಣನವರು ತನ್ನ ಸಾಮ್ರಾಜ್ಯದ ಮುಖ್ಯಮಂತ್ರಿಯಾಗಿ ಅವರು ಅನುಭವ ಮಂಟಪ, ನಾವು ಜಗತ್ತಿನ ಮೊಟ್ಟಮೊದಲ ಸಂಸತ್ತು ಅಂತ ಕರಿತೀವಲ್ಲ, ಈ ಅನುಭವ ಮಂಟಪವನ್ನು ಸ್ಥಾಪಿಸಿದವರು ಯಾರು ಅಂತಂದರೆ ಈ ಬಸವಣ್ಣನವರು. ಮತ್ತು ಬಸವಣ್ಣನವರು ಈ ಅನುಭವ ಮಂಟಪವನ್ನು ಸ್ಥಾಪಿಸ್ತಾರ. ಇದರ ಇನ್ನೊಂದು ಹೆಸರೇನು ಅಂತಂದರೆ ಆಧ್ಯಾತ್ಮಿಕ ಅನುಭವದ ಭವನ. ಇಂಪಾರ್ಟೆಂಟ್ ಇದು. ಆಧ್ಯಾತ್ಮಿಕ ಅನುಭವದ ಭವನ ಯಾವುದು ಅಂದರೆ ಅನುಭವ ಮಂಟಪ. ಇಲ್ಲಿ ಏನು ಮಾಡ್ತಾಯಿದ್ರು ಅಂದರೆ ಇಲ್ಲಿ ಎಲ್ಲ ಸಾಮಾಜಿಕ, ಆರ್ಥಿಕ ಮತ್ತು ಪುರುಷ ಮತ್ತು ಮಹಿಳೆಯರು ಆಧ್ಯಾತ್ಮಿಕ ಮತ್ತು ಪ್ರಾಪಂಚಿಕ ಪ್ರಶ್ನೆಗಳನ್ನು ಮುಕ್ತವಾಗಿ ಚರ್ಚಿಸಲು ಇಲ್ಲಿ ಅವಕಾಶ ನೀಡ್ತಾ ಇದ್ರು. ಈ ಅನುಭವ ಮಂಟಪ ಇದೆಯಲ್ಲ, ಇದು ವಿಶ್ವದ ಮೊಟ್ಟಮೊದಲ ಸಂಸತ್ತು ಎಂದು ಪ್ರಖ್ಯಾತವಾಗಿರುವಂತಹ ಅನುಭವ ಮಂಟಪವ ಎಲ್ಲಿದೆ ಅಂತಂದರೆ ಈ ಬೀದರ್ ಜಿಲ್ಲೆಯ ಬಸವ ಕಲ್ಯಾಣದಲ್ಲಿದೆ. ಇದನ್ನು ಅಸ್ತಿತ್ವಕ್ಕೆ ತಂದವರು ಯಾರು ಅಂದರೆ ಬಸವಣ್ಣನವರು. ಇಲ್ಲೇನು ಆತ್ಮ ಕಲ್ಯಾಣದ ಜೊತೆಗೆ ಲೋಕ ಕಲ್ಯಾಣದ ಕಾರ್ಯಗಳನ್ನು ಮಾಡಿದವರು ಯಾರು ಅಂತಂದರೆ ಬಸವಣ್ಣನವರು. ಇದಲ್ಲದೆ ಬಸವಣ್ಣನವರು ಅರಿವನ್ನೇ ಗುರು ಆಗಿಸಿಕೊಂಡು ಇಷ್ಟಲಿಂಗದ ಪರಿಕಲ್ಪನೆಯೊಂದಿಗೆ ದೇಹವೇ ದೇಗುಲವೆಂಬ ಸ್ಥಾವರ ದೇವಾಲಯಗಳನ್ನು ನಿರಾಕರಿಸಿ ಏಕದೇವನಿಷ್ಠೆಯನ್ನು ಪ್ರತಿಪಾದಿಸ್ತಾರೆ. ದಯವೇ ಧರ್ಮದ ಮೂಲ ಎನ್ನುವ ಅಹಿಂಸಾ ತತ್ವಕ್ಕೆ ಒತ್ತನ್ನು ನೀಡಿದವರು ಯಾರು ಅಂತಂದರೆ ಬಸವಣ್ಣನವರು. ಮತ್ತು ಕಾಯಕ, ದಾಸೋಹ, ಇಷ್ಟಲಿಂಗ ಇವು ಬಸವಣ್ಣನವರು ಜಾರಿಗೆ ತಂತಹ ಒಂದು ವಿನೂತನವಾದಂತಹ ಪರಿಕಲ್ಪನೆ ಅಂಥೇಳಿ ಹೇಳ್ತೀವಿ. ಇವರು ವಚನಗಳು ಒಂದರ್ಥದಲ್ಲಿ ವಿಶ್ವಕ್ಕೆ ನೀಡಿದ ಸಂವಿಧಾನ ಅಂತ ಕೂಡ ಹೇಳ್ಬೋದು. ಅದಕ್ಕೋಸ್ಕರನೇ ಇವರನ್ನು ಕರ್ನಾಟಕ ಸರ್ಕಾರ 13/2 ಅಂದರೆ ಫೆಬ್ರವರಿ 13, 2024ರಂದು ವಿಧಾನಸೌಧದಲ್ಲಿ ವಿಶ್ವಗುರು ಬಸವಣ್ಣನವರ ಭಾವಚಿತ್ರವನ್ನು ಅನಾವರಣ ಮಾಡುವ ಮೂಲಕ ಇವರನ್ನು ಕರ್ನಾಟಕ ಸಾಂಸ್ಕೃತಿಕ ನಾಯಕ ಅಂತ ಕೂಡ ಘೋಷಣೆ ಮಾಡಿದ್ದಾರೆ.
ನಿಮಗೆ ಹೇಳಿದ ಹಾಗೆ ಇಲ್ಲಿ ಬಸವಣ್ಣನವರು ಬಸವಣ್ಣ ಬಾಗೇವಾಡಿ ವಿಜಯಪುರ ಜಿಲ್ಲೆಯಲ್ಲಿ ಬರುತ್ತೆ, ಅಲ್ಲಿ ಜನಿಸ್ತಾರೆ. ಮತ್ತು ಇವರು ಮರಣ ಹೊಂದಿದ್ದು ಕೂಡಲ ಸಂಗಮದಲ್ಲಿ. ಇವರಿಗೆ ಇನ್ನಿತರ ಹೆಸರುಗಳಿದ್ದಾವೆ: ಗೌರವಗಳು, ಜಗಜ್ಯೋತಿ ಬಸವೇಶ್ವರರು, ಕ್ರಾಂತಿಯೋಗಿ ಬಸವಣ್ಣ, ಭಕ್ತಿ ಭಂಡಾರಿ ಬಸವಣ್ಣ, ಮಹಾಮಾನವತಾವಾದಿ ಬಸವಣ್ಣ ಅಂತ ಹೀಗೆ ಹಲವಾರು ಗೌರವದಿಂದ ಕರಿತೀವಿ. ನೆಕ್ಸ್ಟ್ ತತ್ವಶಾಸ್ತ್ರ, ಶರಣೆಯರ ಲಿಂಗಾಯತ ದರ್ಶನ. ನೆಕ್ಸ್ಟ್ ಇವ್ರದ್ದು ಕೃತಿಗಳು ಬಂದ್ಬಿಟ್ಟು ವಚನ ಸಾಹಿತ್ಯ ವಚನಗಳು. ಬಸವಣ್ಣನವರನ್ನು ಕರ್ನಾಟಕದ ಮಾರ್ಟಿನ್ ಲೂಥರ್ ಎಂದು ಕರೆಯುತ್ತಾರೆ. ಹೀಗೆ ಕರೆದವರು ಯಾರು ಅಂತಂದರೆ ಸರ್ ಆರ್ಥರ್ ಮೈಲರ್. ಹೀಗೆ ನಾನು ಬಸವಣ್ಣನವ್ರ ಬಗ್ಗೆ ಸ್ವಲ್ಪ ಮಾಹಿತಿಯನ್ನು ಕೊಟ್ಟಿರುತ್ತೇನೆ. ಇನ್ನೂ ಹೆಚ್ಚಿನ ಮಾಹಿತಿ ನೀವು ಗೂಗಲಲ್ಲಿ ನೋಡ್ಬೋದು ಮತ್ತು 9ನೇ ತರಗತಿಯ ಪುಸ್ತಕದಲ್ಲಿ ನೋಡ್ಬೋದು. 9ನೇ ತರಗತಿಯ ಭಾಗ 1 ಪುಸ್ತಕದಲ್ಲಿ ಮತ್ತು 8ನೇ ತರಗತಿಯ ಭಾಗ 2 ಪುಸ್ತಕದಲ್ಲಿ ಕೂಡ ನೋಡ್ಬೋದು. ಈ ನನ್ನ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್.